ನಾವು ಅಂದ್ಕೊಂಡ ಹಾಗೆ ನಮ್ಮ ಡೆಸ್ಟಿನೇಷನ್ನು ಸಹ ರೀಚ್ ಆದ್ವಿ. ಅಂದ್ಹಾಗೆ ನಾವು ಹೋಗಿದ್ದು ಥೈಲ್ಯಾಂಡ್, ಬ್ಯಾಂಕಾಕ್‌ಗೆ. ಬ್ಯಾಂಕಾಕ್ ಏರ್‌ಪೋರ್ಟ್‌ನ ರೀಚ್ ಆದ ತಕ್ಷಣನೇ ಇಮಿಗ್ರೇಷನ್‌ನ ಕ್ಯೂನಲ್ಲಿ ನಿಂತ್ಕೊಂಡು ಮುಗಿಸ್ಕೊಂಡು ಹಾಗೆ ಬ್ಯಾಗೇಜ್‌ನ ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಬ್ಯಾಂಕಾಕಿಂದ ಪಟ್ಟಾಯಾಗೆ 2 ಅವರ್ಸ್ ಜರ್ನಿ. ಹಾಗೆ ರೀಚ್ ಆಗಿದ್ದು ಟೈಗರ್ ಟೋಪಿಯಾ. ಅಲ್ಲಿ ಬ್ರೇಕ್‌ಫಾಸ್ಟ್ ಟೈಮ್ ಆಗಿತ್ತು. ಹಾಗಾಗಿ ಅಲ್ಲಿ ಮಲ್ಟಿ ಕ್ಯುಸಿನ್ ರೆಸ್ಟೋರೆಂಟು ಇತ್ತು. ತುಂಬನೇ ಚೆನ್ನಾಗಿದೆ. ವೆಲ್ ಮೇಂಟೈನ್ಡ್. ಹಾಗೆ ಇದು ನೋಡಿ ಎಂಟ್ರೆನ್ಸು ರೆಸ್ಟೋರೆಂಟದು ತುಂಬನೇ ಚೆನ್ನಾಗಿತ್ತು. ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಬ್ರೇಕ್‌ಫಾಸ್ಟ್‌ಗೆ ನಮ್ಮ ಇಂಡಿಯನ್ ತಿಂಡಿನೇ ಕೊಡ್ತಿದ್ರು. ನಾವೇ ಬಡ್ಸ್ಕೊಂಡು ಎಷ್ಟು ಬೇಕೋ ತಿನ್ಬಹುದು. ಆ ರೀತಿ ಇತ್ತು ಸಿಸ್ಟಮು. ಜೊತೆಗೆ ತಿಂಡಿ ಮಾಡ್ತಾ ಜೊತೆಲಿ ಟೈಗರ್ ಓಡಾಡ್ತಿರೋದನ್ನು ಸಹ ಕೂತ್ಕೊಂಡು ತಿನ್ಕೊಂಡು ನೋಡ್ಬೋದು. ತಿಂಡಿನ ಮುಗಿಸ್ಕೊಂಡು ಹಾಗೆ ಅಲ್ಲಿ ಕ್ಲಬ್ ಕಾರ್ ಇರುತ್ತೆ. ಅವರೇ ಒಳಗಡೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಅಲ್ಲೋಗಿ ಟಿಕೆಟ್‌ನ ಬೈ ಮಾಡಿ ಶೋಸ್‌ಗೆ ಆಮೇಲೆ ಹೋಗ್ಬೋದು. ನಾವು ಟೈಗರ್ ಜೊತೆ ಫೋಟೋ ತೆಕ್ಕೊಳ್ಳೋದಕ್ಕೂ ಸಹ ಬೈ ಮಾಡಿದ್ವಿ ಟಿಕೆಟ್‌ನ. ಇದೇ ಟೈಗರ್ ಜೊತೆ ಫೋಟೋನೂ ತೆಗೆಸ್ಕೊಂಡ್ವಿ. ನಮ್ಮನೆಯವ್ರು ಭಾಳ ಖುಷಿಯಿಂದ ಫ್ರೆಂಡ್ಲಿಯಾಗಿ ತೆಗೆಸ್ಕೊಂಡ್ರು. ನನಗೊಂದು ಸ್ವಲ್ಪ ಹೆದರಿಕೆ ಆಯಿತು. ಅಲ್ಲಿ ಕುತ್ಕೊಳ್ಳೋದಕ್ಕೆ ಮತ್ತು ಮುಟ್ಟೋದಕ್ಕೆ ಎಲ್ಲನೂ. ಆಮೇಲೆ ಹೋಗ್ತಾ ಹೋಗ್ತಾ ಓಕೆ ಅನ್ನಿಸ್ತು. ಸ್ವಲ್ಪ ಭಯವಾಗಿ ಮುಟ್ಟಿ ಫೋಟೋ ತೆಗೆಸ್ಕೊಂಡೆ. ಬಟ್ ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ರೀತಿ ಎಕ್ಸ್‌ಪ್ಲೋರ್ ಮಾಡಬೇಕು ಅವಕಾಶ ಸಿಕ್ಕಾಗ ಅನ್ನೋದು ಮಾತ್ರ ನಿಜ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಫೇಮಸ್ ಟೈಗರ್ ಶೋಗೆ. ಟೈಗರ್ ಶೋ ಇನ್ನೂ ನಾವು ಹೋಗೋಷ್ಟೊತ್ತಿಗೆ ಸ್ಟಾರ್ಟ್ ಆಗಿರಲಿಲ್ಲ. ತುಂಬನೇ ಚೆನ್ನಾಗಿತ್ತು. ಹೇಗೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಆದರೆ ಟೈಗರ್‌ಗೂ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಫ್ರೆಂಡ್ಲಿಯಾಗಿ ನಡೆಸ್ಕೊತಾರೆ ಅಂತ ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಟೈಗರ್ ಅವ್ರು ಹೇಳ್ದಂಗೆ ಕೇಳುತ್ತೆ ಅಂದರೆ ಸಖತ್ತಾಗಿ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತು. ಟೈಗರ್ ಶೋನ ಸಹ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದರೆ ತುಂಬ ಜನ ನಿಂತಿದ್ರು. ಏನಪ್ಪ ಅಂತ ನೋಡಿದ್ರೆ ಹಾವಿನ ಜೊತೆ ಹೂವಿನ ಹಾರ ಥರ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಇದಕ್ಕೆ ಒಂದು 100 ತಾಯಿ ಬಾತಂತೆ. ಕೆಲವರೆಲ್ಲ ಒಳ್ಳೆ ಫ್ರೆಂಡ್ಲಿಯಾಗಿ ಹೂವಿನ ಹಾರ ಥರ ಹಾಕ್ಕೊಂಡಿದ್ರು. ಹಾಗೆ ಇದರ ಪೂರ್ತಿ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ.